ನಮಸ್ಕಾರ ವೀಕ್ಷಕರೇ, ಮೊದಲೇ ನನ್ನ ಒಂದು ವಿಡಿಯೋದಾಗ ನಾ ಹೇಳಿಬಿಟ್ಟಿದ್ನಿ ನಾವು ಶ್ರೀಶೈಲಕ್ಕೆ ಹೊಂಟಿವಿ ಅಂತ ಹೇಳಿ ಶಾರ್ಟ್ ವಿಡಿಯೋದಾಗ. ಈಗ ಮಾರ್ಕಾಪುರಂ ರೈಲ್ವೆ ನಿಲ್ದಾಣಕ್ಕೆ ಬಂದೀವಿ. ಮಾರ್ಕಾಪುರದಿಂದ ಬಸ್ಸಿನ ಮುಖಾಂತರ ಶ್ರೀಶೈಲಕ್ಕೆ ಬಂದೀವಿ. ನಾವೀಗ ಇರೋದು ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನದ ಮುಖ್ಯ ದ್ವಾರದಂತೆ ನಿಂತ ವಿಡಿಯೋ ಮಾಡಿಕೊಂಡು ತಮ್ಮ ಜೊತೆ ನಾನು ಈಗ ಮಾತಾಡ್ಕೋತ ನಮ್ಮ ರೂಮ್ ತೋರಿಸ್ತೀನಿ ರೀ. ಈಗ ರೂಮಿಗೆ ಹೋಗ್ತೀವಿ. ಇದು ನಮ್ಮ ರೂಮ್ ಅಂತ ಇರ್ತಕ್ಕಂಥ ಶಿವ ಮಂದಿರ ನನ್ನ ಹಿಂದೆ ಕಾಣ್ತಾ ಇರೋದು. ಇದು ಮಲ್ಲಿಕಾರ್ಜುನ ದೇವಸ್ಥಾನದ ಎದುರುಗಡೆ ಬಲಭಾಗದಲ್ಲಿ ಬರ್ತದೆ, ಭಾಳ ಸಮೀಪ. ಇಲ್ಲಿ ಏನೇನು ವ್ಯವಸ್ಥೆ ಐತಪ್ಪ ಅಂತಂದ್ರೆ, ಈ ಗುಡಿ ಒಳಗೆ ನಮಗೆ ಪ್ರಸಾದ ಸೇವೆ ಸಿಗಲಿಲ್ಲ ಅಂದ್ರೆ ಈ ನಾವು ವಸತಿ ಮಾಡಿದಂಥ ರೂಮ್ಗಳು ಇದಾವಲ್ಲ, ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಐತಿ. ಇದು ನೋಡ್ರಿ, ಈಗ ಶ್ರೀ ಚನ್ನಬಸವೇಶ್ವರ ಕಲ್ಯಾಣ ಮಂಟಪ, ಹುಬ್ಬಳ್ಳಿಯಲ್ಲಿ ಆಯಿಲ್ ಮಿಲ್ ಇರೋರು ಇದನ್ನ ಕಟ್ಟಿಸ್ಕೊಟ್ಟಾರ. ಇದಾಗ ಗುಡಿ ಗೋಪುರ ನಾವು ನೋಡೋದು. ಇದೆಲ್ಲ ರೂಮ್ಗಳು ಇವು. ಇದು 1,000 ರೂಪಾಯಿಂದ ಹಿಡ್ಕೊಂಡು 5,000 ರೂಪಾಯಿ ತನಕ ಎ ಸಿ ರೂಮ್ ಕೂಡ ಇದ್ದಾವೆ. ನಾವು ಇಲ್ಲಿ ರೂಮ್ ತೊಗೊಳ್ಳೋದ್ರಿಂದ ಏನು ಲಾಭಪ್ಪ ಅಂತಂದ್ರೆ, ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ. ಮತ್ತು ಇಲ್ಲಿ ಶಿವಾಲಯ ಕೂಡ ಇದೆ. ಈ ರೂಮ್ ಇದ್ದಲ್ಲಿ ಅಂತ ಮಧ್ಯದಲ್ಲಿ ಒಂದು ಶಿವಾಲಯ ಇದೆ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಗಡಬಡದಿಂದ ಆದರೂ ಕೂಡ ಶ್ರೀಶೈಲದಾಗಿರ್ತಕ್ಕಂಥ ಈ ಈಶ್ವರ ದೇವರ ಮುಂದೆ ಕುಂತು ನಾವು ಧ್ಯಾನ ಮಾಡ್ಬೋದು. ಇಲ್ಲಿ ಯಾವುದೇ ಗದ್ದಲ ಇರೋಂಗಿಲ್ಲ. ನಮಗೊಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಅದು ಜ್ಯೋತಿರ್ಲಿಂಗನೇ ಬೇರೆ, ಇದು ಶಿವಾಲಯನೇ ಬೇರೆ ಕರೆ, ಆದರೂ ಕೂಡ ಒಂದೇನೋ ಮನಸ್ಸಿಗೆ ಸಮಾಧಾನ. ಕೆಂಪು ಮ್ಯಾಟ ಕುರ್ಚಿ ಹಾಕಿ ಒಂದು ಸ್ಕ್ರೀನ್ ಬಿಟ್ಟಿದ್ದಾರೆ ಅಂತಂದ್ರೆ, ಈಗ ಇವತ್ತು ಸೋಮನಾಥೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಲೈವ್ ಆಗಿ ನೋಡೋಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಶ್ರೀಶೈಲ ಒಳಗೆ. ಈಗ ನಾವು ಮಲ್ಲಮ್ಮನ ದೇವಸ್ಥಾನಕ್ಕೆ ಹೊಂಟಿವಿ. ಮಹಾಸಾಧ್ವಿ ಮಲ್ಲಮ್ಮನ ದೇವಸ್ಥಾನ ಶ್ರೀಶೈಲದಾಗ ಐತಿ. ಗುಡಿಯ ಹಿಂಭಾಗದ ರೋಡಿನಲ್ಲಿ ಬರ್ತೈತೆ. ಟಮ್ನ್ಯಾಗ ಕರ್ಕೊಂಡು ಹೋಗ್ತಾರೆ. ಭಾಳ ಅಂತ ಒಬ್ಬೊಬ್ಬರಿಗೆ 50 ರೂಪಾಯಿ ತೊಗೋತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಯಿಂದ ಭಾಳ ಅಂದ್ರೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರ್ಬೋದು. ಬಂದೇ ಬಿಟ್ಟು ಮಲ್ಲಮ್ಮನ ಗುಡಿ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಮಲ್ಲಿಕಾರ್ಜುನನೇ ಮಲ್ಲಮ್ಮನಿಗೆ ದರ್ಶನ ಕೊಟ್ಟು, ಹಾಗೆ ಮಲ್ಲಮ್ಮನ ಪವಾಡಗಳ ಬಗ್ಗೆ ನಾವು ಕತೆ ಪುರಾಣಗಳಲ್ಲಿ ಕೇಳಿದ ಹಾಗೆ ಈಗ ಮಲ್ಲಮ್ಮನ ಗುಡಿಯೂ ಕೂಡ ಶ್ರೀಶೈಲದಲ್ಲಿದೆ. ಈಗ ಮಲ್ಲಮ್ಮನ ಗುಡಿ ನೋಡ್ಕೊಂಡು ಬರೋಣ. ಆದರೆ ಹೊರಗಡೆಯಿಂದ ಅಷ್ಟೇ ನಾವು ನೋಡೋಕೆ ಅವಕಾಶ ಐತಿ. ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಒಂದು ಕಲ್ಲಿನಿಂದ ನೀರು ಬರ್ತದೆ, ಅದು ಮಲ್ಲಮ್ಮನ ಕಣ್ಣೀರು ಅಂತ ಅರ್ಚಕರು ಹೇಳ್ತಾರೆ. ಆದರೆ ನಮ್ಗೆ ಯಾವುದೇ ಥರ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಆದ ಕಾರಣ ಗುಡಿಯ ಹೊರನೋಟವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಗುಡಿಯ ಮಗ್ಲ ಉಪಗುಡಿಗಳು ಇದಾವೆ, ಸಣ್ಣ ಸಣ್ಣ ಮಲ್ಲಮ್ಮನ ತೊಟ್ಟಿಲು ಐತೆ ಅಂತ ಹೇಳ್ತಾರೆ. ಹಾಗೇ ಇಲ್ಲಿ ಗೋಧಾಮ ಕೂಡ ಇದೆ. ಮತ್ತು ಗಾರ್ಡನ್ನಲ್ಲಿ ಸ್ಟ್ಯಾಚ್ಯುಗಳು ಮಾಡ್ಯಾರ, ನೋಡೋಕ್ಕೆ ಚೆನ್ನಾಗಿದೆ ಇಲ್ಲೆಲ್ಲ. ಈಗ ನಾವು ಮಲ್ಲಮ್ಮನ ಗುಡಿಯಿಂದ ಶಿವಾಜಿ ಮಂದಿರಕ್ಕೆ ಹೋಗೋಕೆ ಹೊರಗಡೆ ಹೊಂಟಿದ್ದೀವಿ. ಅವಸರ ಮಾಡಾಕ್ತಾರೆ. ಟಮ್ ಬಾಡಿಗೆ ತೊಗೊಂಬಂದಿವಲ್ಲ, ಅವರು ಅವಸರ ಮಾಡಾಕ್ತಾರೆ. ಅದಕ್ಕೆ ತಮಗೆ ಬಡ ತೋರಿಸಿ ಮುಂದಿನ ಪ್ರವಾಸ ಕೈಗೊಳ್ತೀನಿ. ಇದೇ ಗಾರ್ಡನಲ್ಲಿ ಸ್ಟ್ಯಾಚ್ಯು ಮಾಡಿದ್ದಾರೆ. ನೋಡೋಕೆ ಕುಂಡ್ರಾಕ ಶಾಂತಿ ಭಾರಿ ಐತಿಲ್ಲ. ಆದರೆ ನಮಗೆ ಟೈಮ್ ಇದ್ದಿದ್ದಿಲ್ಲ. ಮಹಾಸಾಧ್ವಿ ಮಲ್ಲಮ್ಮನ ದರ್ಶನ ಪಡೆದುಕೊಂಡು ಈಗ ಮುಂದಿನ ಪ್ರವಾಸ ಕೈಗೊಂಡಿವಿ. ಅದು ಶಿವಾಜಿ ಪೂರ್ತಿಧಾಮ. ಈಗ ಗುಡ್ಡದಾಗಿತ್ತು ಅಷ್ಟು ಚಂದ ವ್ಯೂ ಕಾಣ್ತಿತ್ತು ನೋಡ್ರಿ. ಈಗ ಬಿಡ್ತು ನೋಡ್ರಿ. ಶಿವಾಜಿ ಸ್ಫೂರ್ತಿಧಾಮಕ್ಕೆ ಜನ ಇಲ್ಲಿ ಟಿಕೆಟ್ ತೊಗೋತಾರೆ. ಅದು ಕ್ಯೂ ಐತೆ ನೋಡ್ರಿ. ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ.